ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಾಘ ಅಮಾವಾಸ್ಯೆ ತುಂಬ ಶಕ್ತಿಗಳನ್ನು ಹೊಂದಿರುವಂಥದ್ದು, ಅತೀಂದ್ರಿಯ ಶಕ್ತಿಗಳ ಜೊತೆ ಬಂದಿರೋದ್ರಿಂದ ತಪ್ಪದೆ ಈ ಪರಿಹಾರವನ್ನು ನಿಮ್ಮ ಹೊಸ್ತಿಲ ಬಳಿ ಮಾಡ್ಕೊಳ್ಳಿ. ಹೊಸ್ತಿಲು ಅಂದರೆ ಒಂದು ಪಾಸಿಟಿವು ನೆಗೆಟಿವು ಎರಡೂ ಕೂಡ ನಮ್ಮ ಮನೆಯ ಒಳಗಡೆ ಪ್ರವೇಶ ಆಗುವಂಥದ್ದು ಸ್ನೇಹಿತರೆ. ಯಾಕೆ ನಾವು ಎಲ್ಲ ಪರಿಹಾರಗಳನ್ನು ಮನೆಯಲ್ಲಿ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಿಮಗೆ ಒಂದು ಪ್ರಶ್ನೆಯಾಗಿ ಕಾಡಬಹುದು. ಮನೆಯೇ ಮೊದಲು, ನಾವು ಮಂತ್ರಾಲಯ ಅಂತ ಹೇಳ್ತೀವಿ, ದೇವಾಲಯ ಅಂತ ಹೇಳ್ತೀವಿ. ಯಾಕಂದರೆ ಎಲ್ಲ ಕಷ್ಟ ಸುಖ ಸಂತೋಷ ಏನೇ ಇರಬಹುದು, ಆ ಕಷ್ಟ ಇರಬಹುದು ಅಥವಾ ಸಂತೋಷ ಇರಬಹುದು, ಎರಡನ್ನೂ ಕೂಡ ನಾವು ಆ ಮನೆಯಲ್ಲಿ ಪಟ್ಟಿರ್ತೀವಿ. ಅದಕ್ಕೋಸ್ಕರ ಪ್ರತಿ ಗೋಡೆ ಕೂಡ ಆ ಕಷ್ಟವನ್ನು ಸುಖವನ್ನು ನೋಡಿರುತ್ತೆ. ಮನೆಯೂ ಕೂಡ ಎಷ್ಟೋ ತಡ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ತಡ್ಕೊಳ್ಳುತ್ತೆ. ಅದು ಕೂಡ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ಬದಲಾವಣೆ ಅನ್ನೋದು ಆಗುತ್ತೆ ಸ್ನೇಹಿತರೆ. ನಮ್ಮ ಮನಸ್ಥಿತಿ ಯಾವ ಥರ ಇರುತ್ತೆ ಅದನ್ನು ಕೂಡ ಅದು ನಮ್ಮ ಮೇಲೆ ಒಂದು ರಿಯಾಕ್ಟ್ ಆಗೋದಂತೂ ಖಂಡಿತ. ಅದಕ್ಕೋಸ್ಕರ ನೀವು ಈ ಅಮಾವಾಸ್ಯೆಯ ದಿನ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಎಷ್ಟೋ ಜನಕ್ಕೆ ನಮಗೆ ತುಂಬ ಬೇಸರ ಆಗಿಬಿಟ್ಟಿದೆ. ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಹಣಕಾಸು ಅನ್ನೋದು ಹೊಂದಾಣಿಕೆ ಆಗ್ತಾಯಿಲ್ಲ, ಸಂಬಳ ಅನ್ನೋದು ಸರಿಯಾಗಿ ಜಾಸ್ತಿ ಆಗ್ತಾಯಿಲ್ಲ, ದುಡ್ಡು ಅನ್ನೋದು ಬರ್ತಾಯಿಲ್ಲ, ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ, ಸಮಸ್ಯೆಗಳು ಒಂದಲ್ಲ ಎರಡಲ್ಲ 16 ಇದೆ, ಒಂದು ತೀರಿಸ್ಕೊಂಡ್ರೆ ಮತ್ತೆ 10 ಸಮಸ್ಯೆಗಳು ಬರ್ತಾಯಿದೆ. ನಮ್ಮ ಮನೆಯಲ್ಲಿ ಇರುವಂಥವರು ಕೂಡ ನಮ್ಮ ಮಾತನ್ನು ಕೇಳಲ್ಲ. ಈ ರೀತಿ ನಮಗೆ ನಾನಾ ಥರದ ಪ್ರಶ್ನೆಗಳು ಅನ್ನೋದು ಮೂಡೋದು ನಿಜ ಸ್ನೇಹಿತರೆ. ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಂತಲೇ ಇರುವಂಥ ದಿನಗಳು ಇದು ಅಮಾವಾಸ್ಯೆ. ಅಮಾವಾಸ್ಯೆ ಅನ್ನೋದು ಪ್ರಕೃತಿಯಲ್ಲಿ ತುಂಬಾ ಶಕ್ತಿಯನ್ನು ಅಡಗಿರುತ್ತೆ. ಆ ಶಕ್ತಿ ಈ ಥರ ಇದ್ದಾಗ ನಾವು ಮಾಡಿಕೊಳ್ಳುವ ಪರಿಹಾರಗಳು ಮೇಯ್ನ್ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾದ ದಿನ ಅಂತ ಹೇಳ್ಬಹುದು. ಸುಮಾರು ಜನಕ್ಕೆ ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳೋದಕ್ಕೆ ಈ ಅಮಾವಾಸ್ಯೆ ಅನ್ನೋದು ತುಂಬಾ ಅದು ಶುಕ್ರವಾರ ಬೇರೆ ಬಂದಿರೋದು, ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಷ್ಟೋ ಜನ ಒಡವೆಗಳನ್ನ ಇಟ್ಬಿಟ್ಟಿದ್ದೀವಿ, ಹೊಸದಾಗಿ ಒಡವೆಗಳು ತಗೊಳ್ಬೇಕು, ಈ ಥರ ನಾನಾ ಥರ ಆಸೆಗಳನ್ನ ಪಟ್ಕೊಂಡಿರ್ತಾರೆ. ಅಂಥವರು ನಿಮ್ಮ ಮನೆಯ ಹತ್ತಿರ ಹೊಸ್ತಿಲ ಬಳಿ ಈ ಪರಿಹಾರವನ್ನು ಮಾಡ್ಕೊಳ್ಬೇಕು. ನಾವು ಎಲ್ಲೋ ಓಡಾಡಿರ್ತೀವಿ, ಕೆಲಸಕ್ಕೆ ಹೋಗಿರ್ತೀವಿ, ಬಂದಿರ್ತೀವಿ, ನಮ್ಮ ಮೇಲೆ ಒಂದು ನೆಗೆಟಿವಿಟಿಗಳು ಅನ್ನೋದು ಬಂದಿರುತ್ತೆ. ಅದು ಗೊತ್ತೋ ಗೊತ್ತಿಲ್ಲದೋ ಮತ್ತೆ ನಾವು ಮನೆಯ ಒಳಗಡೆ ಬರ್ತೀವಿ ಸ್ನೇಹಿತರೆ. ಬಂದಾಗ ಮತ್ತೆ ನಮ್ಮ ಮನೆಯ ಒಳಗೆ ಅದು ಇರುತ್ತೆ. ಅದಕ್ಕೋಸ್ಕರನೇ ಈ ರೀತಿ 15 ದಿನಕ್ಕೊಮ್ಮೆ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಆ ಕೆಟ್ಟ ಶಕ್ತಿ ಅನ್ನೋದನ್ನು ಈ ಪರಿಹಾರಗಳು ಹೇಳ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡುತ್ತೆ. ಆಗ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ಕೆಲಸಗಳು ಅನ್ನೋದು ಸಿಗುವಂಥದ್ದಾಗುತ್ತೆ. ಸುಮಾರು ಜನ ಎಷ್ಟೋ ಆಪರ್ಚುನಿಟಿ ಬಂದರೂ ಕೂಡ ಕೈಗೆ ಬಂದಿದೆ, ಇನ್ನೇನು ಅದು ಸಕ್ಸಸ್ ಆಗಬೇಕು ಅಂತ ಹೇಳ್ತೀವಿ, ಆದರೆ ನಾವು ಮತ್ತೆ ಡೌನ್ಫಾಲ್ ಆಗ್ತೀವಿ. ಈ ಥರ ತುಂಬಾ ರಿಪೀಟೆಡ್ ಆಗಿ ನಮಗೆ ಬರ್ತಾನೆ ಇದೆ ನಮ್ಮ ಲೈಫಲ್ಲಿ ಅಂತ ತುಂಬ ಜನ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಿರಲ್ವ. ಅಂಥವರು ಸ್ನೇಹಿತರೆ, ಸುಮಾರು ಜನಕ್ಕೆ ಸಾಲ ಜಾಸ್ತಿ ಇದೆ, ಹಾಗೂ ಮನೆಯಲ್ಲಿ ಒಡವೆಗಳು ಹೊಸದಾಗಿ ತಗೊಂಡಿದ್ವಿ ಅಕ್ಕ ಕೂಡಿಟ್ಕೊಂಡು, ಅದನ್ನು ಮತ್ತೆ ನಾವು ಉಳಿಸ್ಕೊಳ್ಳೋದಕ್ಕಾಗ್ತಾಯಿಲ್ಲ, ಗಿರ್ವಿ ಸೇರಿಬಿಟ್ಟಿದೆ, ಏನಕ್ಕ ಮಾಡಬೇಕು ಅಂತ ಸುಮಾರು ಕಮೆಂಟ್ಸಲ್ಲಿ ಕೇಳಿದ್ದೀರಾ. ಅಂಥವರು ನೀವೇನಾದರೂ ನೋಡ್ತಾ ಇದ್ದರೆ ಈ ವಿಡಿಯೋನ ತಪ್ಪದೆ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡಿ ಸ್ನೇಹಿತರೆ. ಈ ರೀತಿಯ ದಿನಗಳಲ್ಲಿ ಅಂದರೆ ಶುಕ್ರವಾರ ಬೇರೆ ಆ ತಿಥಿ ಇದೆ, ಅಮಾವಾಸ್ಯೆ ತಿಥಿ. ಅದಕ್ಕೋಸ್ಕರ ಸಾಲ ಎಷ್ಟೇ ಮಾಡ್ಕೊಂಡಿದ್ರು ಒಡವೆಗಳಿಗೋಸ್ಕರ ಹಾಗೂ ಹೊಸದಾಗಿ ನೀವೇನಾದರೂ ಪ್ರಯತ್ನ ಮಾಡಬೇಕು ಅಂದರೆ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡ್ತಾ ಬರಬೇಕು ಈ ರೀತಿಯ ದಿನಗಳಲ್ಲಿ. ಆಗ ನಮಗೆ ಒಂದು ಅನುಕೂಲತೆ ಅನ್ನೋದು ನಿಜವಾಗ್ಲೂ ಬರುತ್ತೆ. ಆಮೇಲೆ ನಿಮಗೆ ಯಾವುದು ಒಂದು ಎಲೆ ಸಿಗುತ್ತೆ ನೋಡಿ, ಆಲದ ಮರದ ಎಲೆ ಇರಬಹುದು ಅಥವಾ ನೀವು ಅರಳಿ ಎಲೆ ತಗೊಳ್ಬಹುದು, ಇಲ್ಲಾಂದರೆ ಒಂದು ವೀಳ್ಯದೆಲೆಯಾದರೂ ತಗೊಳ್ಬಹುದು. ಅಂದರೆ ನಾವು ಎಲೆಯ ಮೇಲೆ ಮಾಡ್ಕೊಳ್ಬೇಕಾಗುತ್ತೆ ಈ ಪರಿಹಾರವನ್ನು. ಕಲ್ಲುಪ್ಪು ಅನ್ನೋದು ಸುಮಾರು ಜನ ನೀವು ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀರ, ಇದರಲ್ಲಿ ಏನಾಗಬಹುದು ಅಂತ. ಆದರೆ ನೀವು ಏನೇ ಒಂದು ಕಷ್ಟ ಆಗಿದ್ರೂ ಕೂಡ ನಂಬಿಕೆಯಿಂದ ಈ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೋ ಆ ವಸ್ತುಗಳು ಅಷ್ಟು ಶಕ್ತಿ ಇರುತ್ತೆ ಸ್ನೇಹಿತರೆ. ಅದನ್ನು ನಾವು ಮಾಡಿಕೊಳ್ಳುವ ವಿಧಾನಗಳು ಗೊತ್ತಿರಬೇಕು ಅಷ್ಟೇ. ನಮಗೆ ವಸ್ತುಗಳನ್ನ ನಾವು ನೋಡ್ತಾನೆ ಇರ್ತೀವಿ, ಇದರಿಂದ ಏನಾಗಬಹುದು ಬಿಡಿ ಅಂತ ತುಂಬ ಈಸಿಯಾಗಿ ತಗೊಳ್ಬಿಡ್ತೀವಿ. ಆದರೆ ಇದನ್ನು ನಾವು ಈ ವಿಧಾನದಲ್ಲಿ ಮಾಡ್ಕೊಂಡಿದ್ದೆ ಆದರೆ ನಮ್ಮ ಕೈ ಹಿಡಿಯುತ್ತೆ. ಇದರಲ್ಲಿ ಎರಡು ಮಾತಂತೂ ಇಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಇದನ್ನು ಬೆಳಗ್ಗೆನಾದರೂ ಮಾಡ್ಕೊಳ್ಬಹುದು ಅಥವಾ ಸಂಧ್ಯಾ ಕಾಲದಲ್ಲಾದರೂ ಮಾಡ್ಕೊಳ್ಬಹುದು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಆದರೆ ಮಧ್ಯಾಹ್ನ ಮಾಡ್ಕೊಳ್ಳೋ ಹಾಗಿಲ್ಲ. ಒಂದು
10 ಗಂಟೆಯ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಸಂಜೆ ನೀವು ಗೋಧೂಳಿ ಸಮಯದಲ್ಲೇ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ಅಂದರೆ ಬೆಳಗ್ಗೆ ಮಾಡ್ಕೊಳ್ಳೋದಕ್ಕೆ ಯಾರ ಕೈಯಲ್ಲಾಗಲ್ವ ಅಂಥವರು ಒಂದು ಎಲೆಯನ್ನು ಚೆನ್ನಾಗಿರೋದನ್ನು ತಗೊಳ್ಳಿ. ಮೊದಲು ನೀವು ಹೊಸ್ತಿಲ ಹತ್ರ ಕ್ಲೀನಾಗಿ ತೊಳ್ಕೊಂಡು ಅರಿಶಿಣ ಕುಂಕುಮ ಪ್ರತಿಯೊಂದನ್ನು ಇಟ್ಟು ನೀವು ರಂಗೋಲಿಯನ್ನು ಬಿಟ್ಟು ಅದಾದಮೇಲೆ ಈ ಎಲೆಯನ್ನು ಆ ಹೊಸ್ತಿಲ ಬಳಿ ಪಕ್ಕದಲ್ಲೇ ಇಟ್ಬಿಟ್ಟಿದ್ದೆ ಸ್ವಲ್ಪ ಒಂದು ಹಿಡಿಯಷ್ಟು ರಾಕ್ ಸಾಲ್ಟನ್ನು ಹಾಕಿ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು. ಈ ಎರಡೂ ವಸ್ತುಗಳು ಕೂಡಿದಾಗ ಅತೀಂದ್ರಿಯ ಶಕ್ತಿಗಳು ಅನ್ನೋದು ಕೂಡಿ ಬರುತ್ತೆ. ಆಗ ನಮ್ಮ ಮನೆಯಲ್ಲಿರುವ ಏನೇ ಒಂದು ನೆಗೆಟಿವ್ ಶಕ್ತಿಗಳನ್ನು ಅಬ್ಸರ್ವ್ ಮಾಡುತ್ತೆ. ನಮಗೆ ಇರುವಂಥ ದೃಷ್ಟಿ ಏನಿರುತ್ತೆ ನೋಡಿ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ತೆಗೆದು ಬಿಸಾಕುವಂಥ ಶಕ್ತಿ ಸಾಸಿವೆಗೆ ಇದೆ. ಈ ಎರಡೂ ವಸ್ತುಗಳನ್ನು ಹಾಕಿ ಸ್ವಲ್ಪ ಅರಿಶಿಣ ಕುಂಕುಮ ಎರಡನ್ನು ನೀವು ಅದ್ರ ಮೇಲೆ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ನಿಮ್ಮ ಮನೆಯ ಹತ್ತಿರ ಅಂದರೆ ಹೊಸ್ತಿಲ ಬಳಿ ಇದನ್ನು ಇಡಬೇಕು. ನೀವು ಸಂಜೆ ಮಾಡೋದಿದ್ದರೆ ಪೂರ್ತಿಯಾಗಿ ಓವರ್ ನೈಟ್ ಇರಲಿ ಸ್ನೇಹಿತರೆ. ಆದರೆ ಬೆಳಗ್ಗೆ ಮಾಡಿದ್ರೆ ನೀವು ಬೆಳಗ್ಗೆ ಮತ್ತು ಸಂಜೆ ಕೂಡ ಇರಲಿ. ಮಾರನೇ ದಿನ ನೀವು ಅದನ್ನು ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಒಂದು ಪ್ರದೇಶದಲ್ಲಿ ಒಂದು ಕವರಲ್ಲಿ ಅಥವಾ ನಿಮ್ಮ ಮನೆಯ ಹತ್ರ ನೀವು ಏನಾದರೂ ಡಸ್ಟ್ಬಿನ್ ಇಟ್ಟಿದ್ರೆ ಸಪ್ರೇಟಾಗಿ ಒಂದು ಕವರಲ್ಲಿ ಹಾಕಿ ಇದನ್ನು ಹಾಕಬಹುದು. ಏಕೆಂದರೆ ನಾವು ದೃಷ್ಟಿಗೆ ಅಂತ ಮಾಡ್ತಾ ಇರುವ ಪರಿಹಾರ ಆಗಿರೋದ್ರಿಂದ ಇದನ್ನು ನೀವು ತುಳಿದೇ ಇರುವ ಜಾಗದಲ್ಲಿ ಹಾಕೋದು ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ನಮಗೆ ಎಲ್ರಿಗೂ ಕೂಡ ಹತ್ತಿರದಲ್ಲೇ ಹರಿಯುವ ನೀರು ಸಿಗೋದಿಲ್ಲ. ಆದ ಕಾರಣ ಇದನ್ನು ನೀವು ಈ ರೀತಿ ಇಟ್ಟಿದ್ದೇ ಆದರೆ ಈ ಪರಿಹಾರ ನಮಗೆ ಬೇಗನೆ ಕೈಗೂಡುತ್ತೆ. ನಮ್ಗೆ ಆವಾಗ ಒಂಥರ ಧೈರ್ಯ ಅನ್ನೋದು ಬರುತ್ತೆ, ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ. ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ನಮಗೆ ಆಶೀರ್ವಾದ ಮಾಡೋದಂತೂ ಖಂಡಿತ. ಏಕೆಂದರೆ ನಂಬಿಕೆ ಅನ್ನೋದು ಇರಬೇಕು. ನಾವು ಮಾಡುವ ಪೂಜೆಗಳಲ್ಲಿ ತಪ್ಪಾಗಬಹುದು, ಆದರೆ ನಾವು ಮಾಡುವ ಪೂಜೆಗಳಲ್ಲಿ ಒಂದು ನಂಬಿಕೆ ಇಟ್ಟಿರ್ತೀವಲ್ವ, ಆ ನಂಬಿಕೆ ಅನ್ನೋದೇ ನಮ್ಮನ್ನು ಗೆಲ್ಲಿಸುವಂಥದ್ದು ಸ್ನೇಹಿತರೆ. ನೀವು ಏನೇ ಮಾಡಲಿ ಬಿಡಲಿ ಈ ಪರಿಹಾರಗಳೆಲ್ಲ ನಿಮಗೆ ಅನುಕೂಲ ಇದ್ದರೆ ಮಾಡ್ಕೊಂಡು ನೋಡಿ, ಎಲ್ಲ ಒಳ್ಳೆಯದಾಗುತ್ತೆ. ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದು.